ವಿಡಿಯೋದಲ್ಲಿ ನಿಮಗೆ ವ್ಯವಹಾರದ ನಷ್ಟ ಭಯಗಳ ಕಾರಣಗಳನ್ನು ತಿಳಿಸ್ಕೊಡ್ತಿದ್ದೀನಿ. ವ್ಯವಹಾರ ಯಾವ ರೀತಿಯಿಂದ ಏನಾಗ್ತದೆ ನಷ್ಟವನ್ನು ಉಂಟು ಮಾಡ್ಕೊತದೆ ಅಥವಾ ನಷ್ಟ ಭಯ ವ್ಯವಹಾರದಲ್ಲಿ ಹೇಗೆ ಉಂಟಾಗ್ತದೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಕಾರಣಗಳಿದ್ದಾವೆ. ಇನ್ ದಟ್ ಫಸ್ಟ್ ಒನ್ ನೈಸರ್ಗಿಕ ಕಾರಣಗಳು. ಸೊ ನೈಸರ್ಗಿಕ ಕಾರಣಗಳು ಅಂತಂದರೆ ಸಹಜವಾಗಿ ಅಥವಾ ನಿಸರ್ಗದಲ್ಲಿ ಆಗುವಂಥ ಹಾನಿಯಿಂದ ಉಂಟಾಗುವಂಥದ್ದು. ಉದಾಹರಣೆಗೆ ಹೇಳೋದಾದರೆ ಮಾನವರಿಗೆ ಏನಾಗುವಂಥದ್ದು ನೈಸರ್ಗಿಕ ವಿಕೋಪಗಳಾದ ಪ್ರವಾಹ, ಭೂಕಂಪ, ಮಿಂಚು ಮತ್ತು ಸಿಡಿಲು, ಮಳೆ, ಬರಗಾಲ ಇವುಗಳ ಮೇಲೆ ಕಡಿಮೆ ನಿಯಂತ್ರಣ ಇರ್ತದೆ. ಯಾರಿಗೆ? ಮನುಷ್ಯರಿಗೆ. ಹಾಗಾಗಿ ಈ ವಿಕೋಪಗಳು ಏನು ಮಾಡ್ಬೋದು? ಹೆಚ್ಚು ಪ್ರಾಣಹಾನಿಯನ್ನು ಮಾಡ್ಬೋದು, ಆಸ್ತಿ ನಾಶಕ್ಕೂ ಕಾರಣ ಆಗ್ತವೆ, ಹಾಗೆ ಆದಾಯದ ನಷ್ಟಕ್ಕೂ ಕೂಡ ಏನಾಗ್ತವೆ? ಇವು ಕಾರಣಗಳಾಗಿ ಹಮ್ತವೆ. ಇಲ್ಲಿ ನೈಸರ್ಗಿಕವಾಗಿ ಅಂದರೆ ನಿಸರ್ಗದಲ್ಲಿ ಸಹಜವಾಗಿ ಉಂಟಾಗುವಂತಹ ಕಾರಣಗಳು ಅಂತ ಹೇಳಿ. ದೆನ್ ಸೆಕೆಂಡ್ ಒನ್ ಮಾನವ ಕಾರಣಗಳು. ಇಲ್ಲಿ ಮಾನವನಿಂದ ಯಾವ ರೀತಿ ಹಾನಿ ಆಗ್ತದೆ, ಆ ಮಾನವನಿಂದ ಆಗುವ ಹಾನಿಯಿಂದಾಗೋದೇ ಏನು ಮಾನವ ಕಾರಣಗಳು ಅಂಥೇಳಿ. ಇಲ್ಲಿ ನೌಕರರ ಅಪ್ರಾಮಾಣಿಕತೆ ಇರ್ಬೋದು, ಅಜಾಗರೂಕತೆ ಇರ್ಬೋದು, ಅಂದರೆ ಲೇಸಿನೆಸ್, ನಿರ್ಲಕ್ಷ್ಯ ಅಂತ ಹೇಳ್ತೇವೆ. ದೆನ್ ಇಂಧನ ಕೊರತೆಯಿಂದಾಗಿ ಕಾರ್ಯ ಏನಾದರೂ ಸ್ಥಗಿತಗೊಂಡರೆ ಮುಷ್ಕರ ಏಳೋದು, ದೆನ್ ದಂಗೆ ಏಳೋದು, ವ್ಯವಸ್ಥಾಪನೆಯ ಅದಕ್ಷತೆ ಇವೆಲ್ಲವುಗಳಂದರೆ ವ್ಯವಸ್ಥಾಪಕನಾದವನು ಸರಿಯಾಗಿ ಏನು ಮಾಡುವಂಥದ್ದು ನಿರ್ವಹಿಸ್ಕೊಂಡು ಹೋಗಬೇಕು. ವ್ಯವಹಾರ ಸಂಘಟನೆಯನ್ನು ಅವನು ಸರಿಯಾಗಿ ನಿರ್ವಹಿಸದೇ ಇದ್ದರೆ ಅದು ಅದಕ್ಷತೆ ಅಂತ ಅನ್ಸ್ಕೊತದೆ. ಈ ರೀತಿ ಘಟನೆಗಳಿಂದ ಏನಾಗುವಂಥದ್ದು ಹಾನಿ ಉಂಟಾದರೆ ಅವುಗಳನ್ನು ನಾವು ಮಾನವ ಕಾರಣಗಳು ಅಂತ ಹೇಳಿ ಹೇಳ್ತೇವೆ. ಅಂದರೆ ಮನುಷ್ಯನಿಂದಲೇ ಇಲ್ಲಿ ಏನಾಗ್ತದೆ ಹಾನಿಗೆ ಒಳಗಾಗುವಂಥದ್ದು. ದೆನ್ ಆರ್ಥಿಕ ಕಾರಣಗಳು. ಆರ್ಥಿಕ ಕಾರಣಗಳು ಅಂತಂದರೆ ಇಲ್ಲಿ ಹಣಕ್ಕೆ ಸಂಬಂಧಿಸಿರುವಂಥದ್ದು. ಫಾರ್ ಎಕ್ಸಾಂಪಲ್ ಸರಕುಗಳ ಬೇಡಿಕೆಯಲ್ಲಾಗ್ಬೋದು, ದೆನ್ ಪೈಪೋಟಿ ಇರುವಂಥದ್ದು, ಬೆಲೆ, ಗ್ರಾಹಕರಿಂದ ಬರಬೇಕಾದಂತಹ ಬಾಕಿ ಇರ್ಬೋದು, ದೆನ್ ಉತ್ಪಾದನಾ ವಿಧಾನ ಅಥವಾ ತಂತ್ರಜ್ಞಾನದಲ್ಲಿ ಆಗುವಂತಹ ಬದಲಾವಣೆಗಳು ಇವೆಲ್ಲವುಗಳಿಂದ ಏನಾಗ್ತದೆ ಹಾನಿ ಉಂಟಾಗ್ತದೆ. ಜೊತೆಗೆ ಹಣಕಾಸಿಗೆ ಸಂಬಂಧಿಸಿದಂತೆ ಸಾಲದ ಮೇಲಿನ ಬಡ್ಡಿ ದರದಲ್ಲಿನ ಹೆಚ್ಚಳ ಇರ್ಬೋದು, ದೆನ್ ತೆರಿಗೆ ಹೆಚ್ಚಿಗೆ ಆಗುವಂಥದ್ದು ಇವೆಲ್ಲವುಗಳನ್ನು ನಾವು ಆರ್ಥಿಕ ಕಾರಣಗಳಲ್ಲಿ ಏನು ಮಾಡ್ತೇವೆ ನೋಡ್ತೇವೆ. ಹಾಗೆ ನೆಕ್ಸ್ಟ್ ಒನ್ ಇತರ ಕಾರಣಗಳು. ಇತರ ಕಾರಣಗಳು ಅಂತಂದರೆ ಇಲ್ಲಿ ಈ ಮೂರು ಕಾರಣಗಳನ್ನು ಬಿಟ್ಟು ಅಂದರೆ ನೈಸರ್ಗಿಕ ಕಾರಣಗಳನ್ನು, ಮಾನವ ಕಾರಣಗಳು ಹಾಗೂ ಆರ್ಥಿಕ ಕಾರಣಗಳನ್ನು ಬಿಟ್ಟು ಉಳಿದಂತಹ ಕಾರಣಗಳು ಅಂದರೆ ರಾಜಕೀಯದಲ್ಲಿ ಏನಾದರೂ ಅಶಾಂತಿ ಆದರೆ ಅಂದರೆ ಪಕ್ಷಗಳು ಬೇರೆ ಬೇರೆ ಬಂದಾಗ ಅವಾಗ ಏನಾಗುವಂಥದ್ದು ಅಶಾಂತಿ ಉಂಟಾಗ್ತದೆ. ಸೊ ಅದರಿಂದ ಆಗುವಂಥ ಕಾರಣಗಳು. ದೆನ್ ಬಾಯ್ಲರ್ ಸ್ಫೋಟದಂತಹ ಯಾಂತ್ರಿಕ ವೈಫಲ್ಯಗಳು. ಬಾಯ್ಲರ್ಗಳು ಸ್ಫೋಟ ಆಗೋದ್ರಿಂದ ಯಂತ್ರಗಳು ಏನಾಗ್ತವೆ ಹಾಳಾಗ್ತವೆ ಅವುಗಳಿಂದ. ದೆನ್ ವಿನಿಮಯ ದರಗಳಲ್ಲಿನ ಬದಲಾವಣೆಗಳು ಅಂದರೆ ಅದರ ವಸ್ತುವಿನ ಅಥವಾ ಸರಕಿನ ಬೆಲೆಯಲ್ಲಾಗುವಂತಹ ಬದಲಾವಣೆ ಇರ್ಬೋದು. ಇವೆಲ್ಲ ಕಾರಣಗಳಿಂದಾಗಿ ಏನಾಗುವಂಥದ್ದು ಈ ನಷ್ಟ ಭಯ ವ್ಯವಹಾರದಲ್ಲಿ ಉಂಟಾಗ್ತದೆ. ಇದಿಷ್ಟು ನಷ್ಟ ಭಯ ಹೇಗೆ ಉಂಟಾಗ್ತದೆ ಅನ್ನೋದಕ್ಕೆ ಕಾರಣಗಳು.